ಬಳ್ಳಾರಿ ದಳ್ಳೂರಿಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬ್ಯಾನರ್ ಜಗಳದಿಂದ ಫೈರಿಂಗ್ ತನಕದ ಸೀನ್ ಬೈ ಸೀನ್ ತೆರೆದಿರ್ತಾ ಇದೆ. ಹಾಗಾದ್ರೆ ರಕ್ತ ರಾಜಕೀಯದಲ್ಲಿ ಹೇಗಿತ್ತು ಬ್ಯಾನರ್ ಗಲಾಟೆ ತೋರಿಸ್ತೀವಿ ನೋಡಿ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಸ್ಫೋಟಕ ಟ್ವಿಸ್ಟ್. ಗಲಾಟೆಯ ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲೇ ಮಾತ್ರ. ಬಳ್ಳಾರಿಯ ರಕ್ತ ರಾಜಕೀಯದಲ್ಲಿ ಶಾಸಕರಾದ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಬೆಂಬಲಿಗರ ರೋಷಾವೇಶ ಸ್ಫೋಟ ಆಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹೆಣ ಉರುಳಿತ್ತು. ರೆಡ್ಡಿ ಮನೆ ಮುಂದೆ ಆದ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸೀನ್ 1 ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಬ್ಯಾನರ್ ಕಿತ್ತ ದೃಶ್ಯ. ಬಳ್ಳಾರಿಯಲ್ಲಿ ರಾಜಕೀಯದ ದಳ್ಳೂರಿ ಸ್ಫೋಟಕ್ಕೆ ಬ್ಯಾನರ್ ಕಿತ್ತು ಹಾಕಿದ್ದೇ ಕಾರಣ ಎನ್ನಲಾಗ್ತಿದೆ. ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಬ್ಯಾನರ್ ಕಿತ್ತ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮುಂದೆ ಹಾಕಿದ್ದ ಬ್ಯಾನರ್ ಅನ್ನ ಬೆಂಬಲಿಗರು ಕಿತ್ತು ಹಾಕಿದ್ದನ್ನ ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಗರಂ ಆಗಿದ್ದರು. ಮಧ್ಯಾಹ್ನ 3ಕ್ಕೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಸೀನ್ 2 ಶ್ರೀರಾಮುಲು ಸತೀಶ್ ರೆಡ್ಡಿ ನಡುವೆ ಜಗಳ ತಾರಕಕ್ಕೆ. ಪ್ರತಿಭಟನಾ ಕಿಚ್ಚು ಸ್ಫೋಟ ಆಗ್ತಿದ್ದಂತೆ ರಾತ್ರಿ 7 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದರು. ಸತೀಶ್ ರೆಡ್ಡಿ ಜೊತೆಗೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿತ್ತು. ಜೊತೆಗೆ ಶ್ರೀರಾಮುಲು ರಂಗ ಪ್ರವೇಶ ಮಾಡ್ತಿದ್ದಂತೆ ಮಾತಿನ ಸಮರ ತಾರಕಕ್ಕೇರಿತ್ತು. ಸೀನ್ 3 ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗಾಳಿಯಲ್ಲಿ ಗುಂಡು. ನಾಯಕರ ಜಗಳ ವಿಕೋಪಕ್ಕೆ ಹೋಗ್ತಿದ್ದಂತೆ ಶಾಸಕ ನಾರಾ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದರು. ಇದೇ ಗುಂಡು ಕಾರ್ಯಕರ್ತ ರಾಜಶೇಖರಿಗೆ ತಗುಲಿರಬಹುದು. ಸೀನ್ 4 ರಸ್ತೆಯಲ್ಲಿ ದೊಣ್ಣೆ ಹಿಡಿದು ನಿಂತ ಮಹಿಳೆಯರು. ರಾಶಿ ದೊಣ್ಣೆ ಸಿಕ್ಕ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸುತ್ತಿದ್ದಂತೆ ಮಹಿಳೆಯರು ದೊಣ್ಣೆ ಹಿಡಿದು ಎಂಟ್ರಿ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ದೊಣ್ಣೆ ಹಿಡಿದು ರೆಡ್ಡಿ ಮಹಿಳಾ ಬೆಂಬಲಿಗರು ಓಡಾಡಿದ್ರ ಅನ್ನೋ ಅನುಮಾನ ಬೆಳೆದಿದೆ. ಸೀನ್ 5 ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ನಿಂತ ಮಹಿಳೆ. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಕ್ಷಣಕ್ಕೂ ಟ್ವಿಸ್ಟ್ ಸಿಕ್ಕಿದೆ. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ನಿಂತಿದ್ದ ಮಹಿಳೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ತೊಡೆತಟ್ಟಿದ್ದಾಳಂತೆ. ಗಲಭೆ ದಿನ ಲಾಂಗ್ ಹಿಡಿದು ರೌಂಡ್ಸ್ ಹಾಕಿದ್ದ ಲೇಡಿ ಬೆದರಿಕೆ ಹಾಕಿದ್ದ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ದಳ್ಳೂರಿಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.
ಬ್ಯಾನರ್ ಜಗಳದಿಂದ ಫೈರಿಂಗ್ ತನಕದ ಸೀನ್ ಬೈ ಸೀನ್ ತೆರೆದಿರ್ತಾ ಇದೆ. ಹಾಗಾದ್ರೆ ರಕ್ತ ರಾಜಕೀಯದಲ್ಲಿ ಹೇಗಿತ್ತು ಬ್ಯಾನರ್ ಗಲಾಟೆ ತೋರಿಸ್ತೀವಿ ನೋಡಿ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಸ್ಫೋಟಕ ಟ್ವಿಸ್ಟ್. ಗಲಾಟೆಯ ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಬಳ್ಳಾರಿಯ ರಕ್ತ ರಾಜಕೀಯದಲ್ಲಿ ಶಾಸಕರಾದ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಬೆಂಬಲಿಗರ ರೋಷಾವೇಶ ಸ್ಫೋಟ ಆಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹೆಣ ಉರುಳಿತ್ತು. ರೆಡ್ಡಿ ಮನೆ ಮುಂದೆ ಆದ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸೀನ್ 1 ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಬ್ಯಾನರ್ ಕಿತ್ತ ದೃಶ್ಯ. ಬಳ್ಳಾರಿಯಲ್ಲಿ ರಾಜಕೀಯದ ದಳ್ಳುರಿ ಸ್ಫೋಟಕ್ಕೆ ಬ್ಯಾನರ್ ಕಿತ್ತು ಹಾಕಿದ್ದೇ ಕಾರಣ ಎನ್ನಲಾಗ್ತಿದೆ. ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಬ್ಯಾನರ್ ಕಿತ್ತ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮುಂದೆ ಹಾಕಿದ್ದ ಬ್ಯಾನರ್ ಅನ್ನ ಬೆಂಬಲಿಗರು ಕಿತ್ತು ಹಾಕಿದ್ದನ್ನ ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಗರಂ ಆಗಿದ್ದರು. ಮಧ್ಯಾಹ್ನ 3ಕ್ಕೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಸೀನ್ 2 ಶ್ರೀರಾಮುಲು ಸತೀಶ್ ರೆಡ್ಡಿ ನಡುವೆ ಜಗಳ ತಾರಕಕ್ಕೆ. ಪ್ರತಿಭಟನಾ ಕಿಚ್ಚು ಸ್ಫೋಟ ಆಗ್ತಿದ್ದಂತೆ ರಾತ್ರಿ 7 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದರು. ಸತೀಶ್ ರೆಡ್ಡಿ ಜೊತೆಗೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿತ್ತು. ಜೊತೆಗೆ ಶ್ರೀರಾಮುಲು ರಂಗ ಪ್ರವೇಶ ಮಾಡ್ತಿದ್ದಂತೆ ಮಾತಿನ ಸಮರ ತಾರಕಕ್ಕೇರಿತ್ತು. ಸೀನ್ 3 ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಗಾಳಿಯಲ್ಲಿ ಗುಂಡು. ನಾಯಕರ ಜಗಳ ವಿಕೋಪಕ್ಕೆ ಹೋಗ್ತಿದ್ದಂತೆ ಶಾಸಕ ನಾರಾ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದರು. ಇದೇ ಗುಂಡು ಕಾರ್ಯಕರ್ತ ರಾಜಶೇಖರಿಗೆ ತಗುಲಿರಬಹುದು.